ನೋಡಿ ಗಾಯ್ಸ್ ನಾವು ಹೆಂಗಿದ್ದೀವಿ ನೋಡಿ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಫಿನಿಟಿ. ಗುಡ್ ಮಾರ್ನಿಂಗ್ ಫ್ರಮ್ ಕಿಲಾಂಗ್. ನಿಶಾಂತ್ ಭಾई ಅವರು ಇಲ್ಲೇ ಸ್ಟೇ ಮಾಡತ್ತಾರೆ ಇವತ್ತು. ಅವರು ಸ್ವಲ್ಪ ಪಾರ್ಸಲ್ ಗಿರ್ಸಲ್ ಹಾಕುವುದವ एंड क्या था भाई तेरा काम? कपड़े धोना है और सुखाना भी है. ಇಲ್ಲಿ ಡುಮ್ಮು ಡುಮ್ಮು ಅಂತ ಇವ್ರು ಬೆಳಗ್ಗೆ ಚಾಲು ಮಾಡ್ಯಾರ. ಜೀವನ ಬೇಜಾರಾಗಿ ಬ್ಯಾಗ್ ತಗೊಂಡು ಹೊಂಟ್ಬಿಟ್ಟಾನ. ಏ ಕಾಪರೇಟ್ ಬಂದೈತಿ ರೂಮ್ ನೋಡ್ರಿಪ್ಪ. ರೂಮ್ ಹಿಂಗಿತ್ತ. ಇನ್ನು ರಾತ್ರಿ ಸ್ಟೇ ಮಾಡಿದ್ವಿ. ಭಾರಿ ರೂಮ್ಕಿಂತ ದೊಡ್ಡದೇನೈತಿ, ಬಾತ್ರೂಮ್ ಇತ್ತ. ತಗೋರಿ ಏನ್ ಮಾಡ್ತೀರಿ ಕಿಚ್ಚ. ಅಂಡ್ ರೂಮ್ ಇಂತ ಏನ್ ಮಸ್ತ್ ವ್ಯೂಪ. ಚಿಚಿ ಚಿಚಿ ಚಿ ನೋಡ್ರಲ್ಲ. ವಾ ಈ ಕಡೆ ಹಿಂಗೆ ವ್ಯೂ ಐತಿ ಮಸ್ತ್. ಅಂಡ್ ಗಾಡಿಗೆ ಲಗೇಜ್ ಏನೈತಿ ಎಲ್ಲ ಡಿವೈಸ್ ಚಾರ್ಜ್ ಆಗ್ಯಾವ. ಲಗೇಜ್ ಎಲ್ಲ ಪ್ಯಾಕ್ ಆಗೈತಿ. ಪ್ಯಾಂಟ್ ಬೈ ಹೆಲ್ಮೆಟ್ ಜಸ್ಟ್ ಏನೈತಿ ರೈಡಿಂಗ್ ಜಾಕೆಟ್ ಮೊಬೈಲ್ ಗಿಬೈಲ್ ಇದಾವ ಲೂಸ್ ಐಟಮ್ಸ್ ಇಟ್ಕೊಂಡು ತೊಗೊಂಡು ಹೋಗೋದು. ನಿನ್ನೆ ರಾತ್ರಿ ವಿಡಿಯೋ ಲಾಸ್ಟ್ ವ್ಲಾಗ್ದಾಗ ಎಂಡ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ರಾತ್ರಿ ಏನೈತಿ ಬರೋದು ಗಾಡಿ ರಿಪೇರ್ ಮಾಡಿಸ್ಕೊಂಡು ರಾಯಲ್ ಎನ್ಫೀಲ್ಡ್ ಶೋರೂಮ್ನಾಗ ಮಸ್ತ್ 9-9:30 ಮಟ ಅದು. ಪಾಪ 7:30 ಬಂದು ಮಾಡೋದು 9:30 ಮಟ ನಿಂತು ಮಾಡಿದ್ರೆ. ಆ್ಯಂಡ್ 2 ಪೆಟ್ರೋಲ್ ಕ್ಯಾನ್ ತೊಗೊಂಡಿವಿ 10 ಲೀಟ್ರು. ಯಾಕಂದ್ರೆ ನೆಕ್ಸ್ಟ್ ಇಲ್ಲಿಂದ ಅರೌಂಡ್ 450 ಕಿಲೋಮೀಟರ್ಸ್ ಏನೈತಿ. ಪೆಟ್ರೋಲ್ ಪಂಪ್ ಯಾವುದೂ ಇಲ್ಲ. 17 ಲೀಟರ್ಸ್ ಟ್ಯಾಂಕ್ ಫುಲ್ ಮಾಡೋದೈತಿ ಈಗ ಹೋಗಿ. ಆ್ಯಂಡ್ ಕ್ಯಾನ್ನು ತುಂಬಿಸ್ಕೊಳ್ಳೋದವ. ಮುಂದೆ ಎಲ್ಲರ ಮತ್ತು ಬ್ಲ್ಯಾಕ್ನಾಗ ಸಿಕ್ಕರೆ ಅದನ್ನು ತೊಗೊತೀವಿ. ಇಟ್ಸ್ ಟೈಮ್ ಟು ಸೇ ಬಾಯ್ ಟು ನಿಶಾಂತ್ ಬ್ರೋ. ಆ್ಯಂಡ್ ವಿಲ್ ಮೀಟ್. सब्सक्राइब टू द चैनल. yes sir. आपका बहुत सारे क्लिप्स है. क्या डन. बेटर यू ड्रॉप अ मैसेज कि यू आर लीविंग फ्रॉम हियर एट दिस टाइम. या you drop a message to wherever you are going. यस ब्रो. चलो बाय बाय. ಪೆಟ್ರೋಲ್ ಪಂಪ್ ಐತಿ ಇನ್ನೂ 2.6 ಕಿಲೋಮೀಟ್ರ್. ನಿನ್ನೆ ರಾತ್ರಿ ಐತಿ ಕಿಲಾಂಗ್ದಾಗಿಂದ ಬಂದಾಗಿತ್ತು ಪೆಟ್ರೋಲ್ ಪಂಪ ನೈಟ್. ಸೊ ಮಾರ್ನಿಂಗ್ 6 ಮತ್ತು 7ಗೆ 2 ಓಪನ್ ಆಗೋಯ್ತು. ಸ್ವಲ್ಪ ಬಿಡೋದು ಲೇಟ್ ಮಾಡಿದ್ವಿ. 8:30 ಆಗೈತಿ. ನಿಶಾಂತ್ ಭಾಯ್ ಏನೈತಿ ಅವ್ರು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗೋರದ ನಮಗೆ. ಆ್ಯಂಡ್ ಜಿಸ್ಪಾದಾಗಿಂದ ಏನೈತಿ ಆ ಪೆಟ್ರೋಲ್ ಪಂಪಿಗೆ ಹೊಂಟೇವಿ ಈಗ. ಇಂಡಿಯನ್ ಆಯಿಲ್ ಒಂದು ಪೆಟ್ರೋಲ್ ಪಂಪ್ ಐತಿ ಕಿಲಾಂಗ್ನಾಗ ಒಂದು ಆ್ಯಂಡ್ ಜಿಸ್ಪಾದಾಗ ಒಂದು. ಸೊ ಜಿಸ್ಪಾಗಿಗೆ ಹೊಂಟೇವಿ. ಕೈ ಫ್ರೀಸ್ ಆಗತ್ತಾವ. ಫುಲ್ ಗ್ಲೌಸ್ ಹಾಕೊಳ್ಳೋದು ಮರ್ತ್ಬಿಟ್ಟೆ ಅರ್ಜೆಂಟ್ ಏನಾಗ. ಬಟ್ ಏನು ಮಾಡಕ್ಕೆ ಬರಂಗೆ ಮತ್ತೆ ಹೊಳ್ಳಿ ತೆಗೆದೈತಿ ಇಲ್ಲಿ ಪೆಟ್ರೋಲ್ ಪಂಪ್ನಾಗ ಹೋದ ಕೂಡ. ATM ಒಂದು ಹೋಗೋದೈತಿ. ಯಾಕಂದ್ರೆ ಮುಂದೆಲ್ಲೂ ನೆಟ್ವರ್ಕ್ ಇರೋಂಗಿಲ್ಲ. ಸ್ವಲ್ಪ ಕ್ಯಾಶ್ ವಿಡ್ರಾ ಮಾಡ್ಕೋಬೇಕಾ. ವಿಡ್ರಾ ಮಾಡ್ಕೊಂಡು ಮುಂದೆ ಏನೈತಿ ನೆಟ್ವರ್ಕ್ ಇಲ್ಲಾರ ಜಾಗದಾಗ ಯೂಸ್ ಆಗೋದದ. ಎಕ್ಸ್ಟ್ರಾ ಏನು ಕ್ಯಾನ್ ತೊಗೊಂಡೇವಿ ಅವನು ಫಿಲ್ಅಪ್ ಮಾಡಿಸ್ಕೊಂಬಿಡೋಣ. ಈಗ ಬಂದು ನೋಡ್ರಪ್ಪ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್. 20 minutes later. ಇದ್ರೊಳಗೆ ಎಲ್ಲೇ ಟ್ಯಾಂಕ್ ಒಳಗೆ. ಆ್ಯಂಡ್ 10 ಲೀಟರ್ಸ್ ಏನೈತಿ ಹಿಂದೆ ಕ್ಯಾನ್ ಒಳಗೆ ಹಾಕಿರ್ತೈತಿ. ಗಟ್ಮುಟ್ಟು ಕುದ್ದೈತಿ ಕ್ಯಾನ್ ಮಸ್ತ್. ಎವ್ರಿಥಿಂಗ್ಸ್ ಗೋಯಿಂಗ್ ಗ್ರೇಟ್ ವಿತ್ ಅ ಗ್ರೇಟ್ ವ್ಯೂ. ಲಕ್ಷ್ಮೀ ಟೆಂಪಲ್ಲು ಆ್ಯಂಡ್ ಸ್ನೋ ಮೌಂಟೇನ್ಸ್. ಅಲ್ಲೂ ಪರೋಟ ಗಿಚ್ಚಾಗೈತಿ. ಇವರು ಪರಾಟ ಹೊಡೆದು ಈಗ ಬ್ರೆಡ್ ಆಮ್ಲೆಟ್ ಕಾಯ್ತಾರೆ. ಒಳ್ಳೆ ಕೆಲಸ ಮಾಡತ್ತಾರ. ಒಂದು ಮಸ್ತ್ ವ್ಯೂ ಐತೆ ನೋಡ್ರಪ್ಪ. ನಾಷ್ಟ ಕುಂತೀವಿ. ಸೊ ಬ್ರೇಕ್ಫಾಸ್ಟ್ ಆಗೈತಿ. ಆ್ಯಂಡ್ ಸ್ವಲ್ಪ ವಿಕ್ಸ್ ಕಾಫ್ ಡ್ರಾಪ್ಸ್ ಆ್ಯಂಡ್ ಏನೋ ಏನೈತಿ ಖಾಲಿ ಆಗಿದ್ವು. ಏನೋ ತೊಗೊಂಡೇನೆ. ಇಲ್ಲಿ ಅದಕ್ಕೆ ನಿಂತಾರೆ ಕೇಳುತ್ತಾರ್ರಿಪ್ಪ. ಕೆನರಾ ಬ್ಯಾಂಕಿನ ಏನು ATM ಇತ್ತು ಅದು ಕ್ಯಾಶ್ ಡಿಸ್ಪೆನ್ಸ್ ಮಾಡತ್ತಿಲ್ಲ. ಹೀಗಾಗಿ ಇಸ್ಮೇಲೆ ಮುಂದೆ ಕಳಿಸಿದ್ವಿ. ಕ್ಯಾಶ್ ತೊಗೊಂಡು ಇಟ್ಕೋಪ್ಪ ನಾವು ಆಮೇಲೆ ಏನೈತಿ ಫೋನ್ಪೇ ಇಲ್ಲೇ ಮಾಡಿಬಿಡೋಣ ಅಂತ ಫಸ್ಟೇ ಫೋನ್ಪೇ ಮಾಡಿ ಕಳಿಸಿದ್ವಿ. ಸೊ ಮುಂದೆ ಹೋಗಿ U-turn ತೊಗೊಂಡು ಬಂದ ಕ್ಯಾಶ್ ತೊಗೊಂಬರಕ್ಕೆ ಹೋಗ್ಯಾನ ATMಗೆ. ಮುಂದೆ ವೇಟ್ ಮಾಡೋಣ ಅವ್ನು ಸಂಬಂಧ ಸ್ವಲ್ಪ. ಅದಕ್ಕೆ ಅವ್ರು ಎಲ್ಲಿ ವೇಟ್ ಮಾಡ್ಬೇಕನ್ನೋ ಗೊತ್ತಿಲ್ಲ. ಅಲ್ಲಿ ಹಿಂದೆ ನಿಂತಿದ್ರು. ಆ್ಯಂಡ್ ಜಿಸ್ಪಾಕ್ಕಿಂತ ಏನದರ 10 ಕಿಲೋಮೀಟರ್ಸ್ ಮುಂಚೆ ಇದ್ದೇವೆ. ಸಾಯಿ ಮತ್ತು ಇಸ್ಮೇಲ್ ಇಬ್ಬರು ಸ್ವಲ್ಪ ಟ್ರಾಫಿಕ್ ರೇಸ್ ಸಿಕ್ಕೊಂಡಿದ್ರು. ಆ್ಯಂಡ್ ನಮ್ಮ ಮುಂದೊಂದು ಮಹಾರಾಷ್ಟ್ರದ ಕಾರ್ ಹೊಂಟೈತಿ. ಹ್ಯುಂಡೈ ಗ್ರ್ಯಾಂಡ್ ಐಟನ್. ಒಮ್ಮಿನೊಮ್ಮೆ ಫುಲ್ ಸ್ಲೋ ಚಿಲ್ ಮೋಡ್ನಾಗ ಹೊಡ್ಯಾತಾರ. ಇಲ್ಲ ಒಮ್ಮಿನೊಮ್ಮೆ ಚೊಕ್ಕ ಹಂಗೆ ಫಾರ್ಮುಲಾ 1 ರೇಸರ್ ಹೊಡಿತಾರಲ್ಲ ಅಂಥ ಕಟ್ ಹೊಡ್ಯಾತಾರ. ಇವ್ರದ್ದು ಏನಂತ ತಿಳಿಯವಲ್ತು ನನಗೆ.
ಇದೇನು ಕಾಣೋದ್ರಿ ಇದು ದಾರ್ಚಾ ಬ್ರಿಡ್ಜ್ ಚೆಕ್ ಪೋಸ್ಟ್ಗಿಂತ ಮುಂಚೆ ಬರುತ್ತೆ. ಆ್ಯಂಡ್ ದಾರ್ಚಾ ಬ್ರಿಡ್ಜ್ ಕಡೆ ಏನೈತಿ ಇವತ್ತು ನನಗೆ ಆ್ಯಕ್ಚುಲಿ ವ್ಲಾಗ್ ಮಾಡೋ ಮನಸ್ಸಿರಲಿಲ್ಲ. ನಿದ್ದೆ ಎಷ್ಟು ಬಂದಾವಂದ್ರೆ ಒಂದು 10 days ಆಯ್ತು ರೈಡ್ ಮಾಡೋದು ಮಲ್ಕೊಳ್ಳೋದು. ಅದು ಬಾಡಿ ಏನೈತಿ ಯೂಸ್ ಟು ಇರೋಂಗಿಲ್ಲ ಕಂಟಿನ್ಯೂ ಅಂತ ಕೆಲಸ ಮಾಡಲಾರ್ದನ 10 ದಿನಕ್ಕೆ ಏನೈತಿ ಅದು ಗಿವ್ ಅಪ್ ಮಾಡಿಬಿಟ್ಟದ ಬಾಡಿ. ನನಗೆ ಸಾಕಾಗ್ಬಿಟ್ಟೈತೆ. ಬಟ್ ಅದನ್ನು ನಾವು ಕಂಟಿನ್ಯೂ ಮಾಡಿದ್ವಲ್ಲ ಅದೇನೈತಿ ಹೊಳ್ಳಿ ನಮ್ದು ಸ್ಟ್ರೆಂತ್ ಇಂಪ್ರೂವ್ ಆಗ್ತೈತಿ. ಬಟ್ ಇವತ್ತು ಮೂಡಿಲ್ಲ ಅಂದರೂ ಮಾಡಾಕತ್ತೀನಿ, ಯಾಕಂದ್ರೆ ರೈಡಿಗೆ ಅಂತ ಬಂದೇವಿ. ಏನು ಮನೆ ಕೆಲಸ ಅಲ್ಪ ಕುಂತೇವಿ, ಒಂದು ದಿನ ಮನೆಯಾಗ ರೆಸ್ಟ್ ಮಾಡೀವಿ ಅನ್ನಂಗಿಲ್ಲ, ಅದನ್ನು ಮಾಡೋದೈತಿ. ಬಟ್ ಲಾಸ್ಟ್ ಏನೋ ಒಂದು 2 days ಸ್ಟ್ರಕ್ ಆದ್ವಿ ನಾವು ಬಾತಾಲ್ ಮತ್ತು ಇದ್ರೊಳಗೆ. ಅಲ್ಲೇ ಸ್ವಲ್ಪ ಲೇಟ್ ಆಗ್ಬಿಡ್ತು ಭಾಳ. ರೋಡ್ ದಿನಕ್ಕೆ ಬರೀ 60 ಕಿಲೋಮೀಟ್ರ್ ಕವರ್ ಮಾಡತ್ತೇವೆ 8-9 ತಾಸು ಹೊಡೆದ್ಮೇಲೆ ಅಂದ್ರೆ ಭಾಳ ಕೆಟ್ಟಿದ್ದು ರೋಡ್. ಇದು ದಾರ್ಚಾ ಚೆಕ್ ಪೋಸ್ಟ್. ಇಲ್ಲಿ ಬೈಕಿಂದ ಇದನ್ನೆಲ್ಲ ಏನೈತಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೊಂಟ್ವಿ ಈಗ. ಸೀದಾ ಹೋದ್ರೆ ಶಿಂಕುಲ, ಪದ್ದುಮ ಇದೆಲ್ಲ ಬರ್ತೈತಿ, ಜನ್ಸ್ಕಾರ. ಸೊ ನಾವು ಇಲ್ಲಿಂದ ಈಗ ಈ ಕಡೆ ಮೇಲೆ ಹೋಗಿ ಎಲ್ಲ ಮುಗಿಸ್ಕೊಂಡು ಈ ಕಡೆಯಿಂದ ಹೊಳ್ಳಿ ಬರ್ತೇವೆ. ಗಂಧ ಗಂಧ ವಾಲ ನಾಲ ನಾಲ. ಬೂಟ್ ಹಸಿ ಮಾಡ್ಕೊಳ್ಳೋದು ಇದ್ದಿದ್ದಲ್ಪ, ಆದರೂ ಏನೈತಿ ಬೂಟ್ ಮ್ಯಾಗ ನೀರು ಸಿಡ್ದಾಬಿಟ್ಟು. ಓಹೋ ಬಟ್ ಒಳಗೆ ಬಂದಿಲ್ಲ ನೀರು ಪುಣ್ಯಾಕ. ನಿದ್ದೆ ಭಾಳ ಜಗ್ಗಾತಾವಪ್ಪ. ಸ್ವಲ್ಪ ಎಲ್ಲರ ಮುಂದಿಂತ ನಮ್ದು ಏನು ಮಿಕ್ಸ್ಚರ್ ಐತಿ ತಣ್ಣ ನೀರಾಗ ಸ್ವಲ್ಪ ಕಾಫಿ ಪೌಡ್ರ್ ಹಾಕಿ ಗಿಲಿ 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 ಅಂತಂದ ಕಾಫಿ ಮಾರ್ಟಿನಿ ಮಾಡ್ಕೊಂಡು ಕುಡಿದ್ಬಿಟ್ರೆ 2 vodka martinis, shaken, not stirred. ನಿಚ್ಚಲಾಕೈತಿ ಈಗ. ಆ್ಯಂಡ್ ಟೆಂಪ್ರೇಚರ್ ತೋರ್ಸತಿ 24 ಬೈಕ್ನಾಗ, ಬಟ್ ಇಟ್ಸ್ ಸಮ್ವೇರ್ ಅರೌಂಡ್ 16. ಇದು ದೀಪಕ್ ಲಾಲ್ ಲೇಕ್ ಅಂತ ಹೇಳಿ, ಇಲ್ಲಿ ಜಸ್ಟ್ ಒಂದು 2 ಫೋಟೋ ತಗೊಳಕ್ಕೆ ನಿಂತಿದ್ವಿ. ಇಲ್ಲಿ ಹಿಂದೆ ಲೇಕ್ ಐತಿ ಆ್ಯಂಡ್ ಬ್ಯಾಕ್ ಸೈಡ್ ನೋಡಿ ಮೌಂಟೇನ್ಸ್ ಆಗಿ ಕೈಂಡ್ ಆಫ್ ಟೀ ಸ್ಟಾಲ್ಸ್ ಅದಾವ. ಈಗ ಗಾಡಿ ಅಂತ ಮೊದಲು ಸತ್ಯ ಮತ್ತು ಸಾಯಿ ಏನೈತಿ ಮುಂದೆ ಹೋಗ್ಯಾರ, ಅವನು ಫೋಟೋ ತಗೊಂಡೋಗ್ಯಾನ ಆಲ್ರೆಡಿ. ಮತ್ತು ದೀಪಕ್ ಲಾಲ್ ಲೇಕ್ ಇಲ್ಲಿ ಪ್ಯಾಟ್ಸಿಯೋ ಅಂತ ಹೇಳಿ ಒಂದು ಸಣ್ಣ ಸ್ಮಾಲ್ ಇದೇನೈತಿ ಜಾಗ. ಇದು 12,300 ಫೀಟಿಗೆ ಐತಿ. ಸರ್ಚು ಇಲ್ಲಿಂದ 62 ಕಿಲೋಮೀಟರ್ಸ. ಜೈ ಶ್ರೀರಾಮ್. ಎಲ್ಲರೂ ಒಂದು ಕಡೆ ನಿಂತ ಸಿಕ್ಕರೆ ಬಿಸಿನೀರು ಕುಡಿಬೇಕಪ್ಪ, ಹೊಳ್ಳಿ ಗಂಟ್ಲ ಚಾಲೋದಂಗೆ ಆಗತ್ತೈತಿ. ಕಿಚ್ಚಿ 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 ಅನ್ನಕ್ಕೆ ಫಸ್ಟಿಗೆ ಜಗ್ಸೂನ್ ಅಂತ ಸ್ವಲ್ಪ, ಆಮೇಲೆ ಮುಂದೆ ಈಗ ಆಲ್ರೆಡಿ ನಿಂತು ಫೋಟೋ ಗಿಟೋ ತಗೊಳಕ್ಕೆ ನಿಂತಿದ್ದೆ. ಇದನ್ನೇ ಮಾಡಿದ್ರೆ ಹಾಫ್ ದ ಡೆಸ್ಟಿನೇಷನ್ನು ರೀಚ್ ಆಗಂಗಿಲ್ಲವ. ಆ್ಯಂಡ್ ನಮ್ಮ ಟ್ರಿಪ್ಪಿಂದ 3050 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗೈತಿ. ಈಗ ಏನೈತಿ ನಮ್ಗೆ ಬರಫ್ ಸಿಗಕ್ಕೆ ಸ್ಟಾರ್ಟ್ ಆಗೈತಿ. ಈಗ ಇವರು 3 ಮಂದಿ ಬೈಕ್ ತೊಗೊಂಡು ಏನೋ ಒಮ್ಮಿಂದೊಮ್ಮೆ ಜೆಟ್ ಫ್ಯೂಲ್ ಏನಾರ ಹಾಕ್ಸಾರೋ ಏನೋ ಟರ್ಬೈನ್ ಇಂಜಿನ್ ಕುಂದಿಸಾರೋ ಗೊತ್ತಿಲ್ಲ, ಬಹು ಮುಂದೆ ಬಿಟ್ರಪ್ಪ ಬಿಟ್ಬಿಟ್ಟೆ. ನಾವು ಜಗ್ಗಾಡೋಣ ಸ್ವಲ್ಪ, ಆಮೇಲೆ ಈಗಿಲ್ಲ, ಆಮೇಲೆ ಜಗ್ಗಾಡೋಣ ಮತ್ತು ನಮಗೆ ಏನೈತಿ ಆಫ್ ರೋಡ್ ಸಿಕ್ಕೈತಿ. ಆ್ಯಂಡ್ ಇಸ್ಮೇಲ್ ಇಲ್ಲೇ ಮುಂದೆ ಕಾಣಕತ್ತಾನ ಸ್ಮಾಲ್ ವಾಟರ್ ಕ್ರಾಸಿಂಗ್ಸ್. ಆ್ಯಂಡ್ ಮುಂದೆ ಚಲೋ ರೋಡು ಸ್ಟಾರ್ಟ್ ಆಗೈತಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ದ ಇನ್ಕನ್ವೀನಿಯನ್ಸ್ ಹ್ಯಾಸ್ ಬಿನ್ ಕಾಸ್ಡ್ ಬೈ ಅ ಮ್ಯಾಸಿವ್ ಲ್ಯಾಂಡ್ ಸ್ಲೈಡ್ ಅಲ್ಲ, ಲ್ಯಾಂಡ್ ಸ್ಲೈಡ್. ನಿಮಗೆ ಏನರ ಇದು ಇಲ್ಯೂಷನ್ ಫೀಲ್ ಆಗತೈತಿ ಏನು ನೋಡ್ರಿಪ್ಪ. ಸ್ವಲ್ಪ ಫುಲ್ ಹಿಂಗೈತಿ, ಅದ್ರೊಳಗೆ ರೋಡ್ನು ಸ್ವಲ್ಪ ಹಿಂಗೈತಿ, ಗಾಡಿನ ಕ್ರಾಸ್ ಹೊಂಟೈತಿ ಹಿಂಗೆ ಯಾಕೆ ಮಾಡತ್ ನಾವು ಕಾಕ. ಪೋಲಿಯೋ ಡ್ರಾಪ್ಸ್ ಹಾಕೋಲಿಲ್ಲ ಅಂದ್ರೆ ಹಿಂಗೆ ಹಾಕೈತೆ ನೋಡ್ರಿಪ್ಪ. ಎಡಗಡೆ ಟಯರ್ ನೋಡ್ರಿಪ್ಪ, ಒಂದು ಸ್ಟೆಪ್ನಿ ಹಾಕ್ಯಾನ, ಪಂಚರ್ ಆಗೈತೆ ಅನ್ಸುತ್ತೆ. ಮ್ಯಾಗ್ವೇಲ ಓವರ್ ಸೈಜ್ ಟಯರ್ ಹಾಕ್ತಾರ. ಪಂಚರ್ ಆದಾಗ ಏನೈತಿ ಒಂದು ಸೈಡ್ ಚೊಕ್ ಕಾಣೋದಕ್ಕೆ ಕಾರ್ಬ್ರೇಜ, ಇನ್ನೊಂದು ಸೈಡ್ ಏನೈತಿ ಹಿಂಗೆ ಆಗತ್ತೈತಿ ಗಾಡಿ.
ಮಸ್ತ್ ಏನೈತೆ ಟ್ರಾಫಿಕ್ ಜಾಮ್, ಮಸ್ತ್ ಅಂದ್ರೆ ಮಸ್ತ್ ಟ್ರಾಫಿಕ್ ಜಾಮ್. ಆಲ್ಮೋಸ್ಟ್ 1 ಕಿಲೋಮೀಟ್ರದು ಆ ಕಡೆ ಈ ಕಡೆ ಎಲ್ಲರೂ ಇಲ್ಲಿ ಮಂದಿ ಏನೈತಿ ನಿಂತ್ಬಿಟ್ರ. ಈವನ್ ಆರ್ಮಿ ಟ್ರಕ್ಸಿಂದ ಹಿಡ್ದು ಸಿವಿಲಿಯನ್ಸಿಂದ ಹಿಡ್ದು ರೆಂಟೆಡ್ ಕ್ಯಾಬ್ಸ್ ಕಂಪ್ಲೀಟ್ ಜಾಮ್. ಇದ ಸಿಕ್ಕಿದ ಚಾನ್ಸ್ ಹಿಡಿದು ಎಲ್ಲರೂ ಇಳಿದು ಬರಫ್ ಆಟ ಆಡತ್ತಾರೆ. ಬರಫ್ ನಮ್ಮ ಬೈಕರ್ಸ್ ಎಲ್ಲ ಇಲ್ಲೇ ನಿಂತಾರ. ಇಲ್ಲಿ ಇವರು ನಿಂತಾರ ಎದಕ್ಕಂದ್ರೆ ವಾಟರ್ ಕ್ರಾಸಿಂಗ್ ನಡೆದೈತಿ. ಮಸ್ತ್ ಅಂದ್ರೆ ಮಸ್ತ್ ವಾಟರ್ ಕ್ರಾಸಿಂಗ್, ದೊಡ್ಡದೈತಿ, ಹೆವಿ ಐತಿ ಅನಿಸುತ್ತೆ. जी सर. गया दोनों पैर लगा लेना सर, जूते गीले होंगे लेकिन देख लेना, क्योंकि जो बंदा ऊपर ही पैर लेके गया वही गिरा है, 2-3 गिर चुके हैं. पैर को गीला ही करना पड़ेगा यार. साई Oh my God! ಸೇಮ್ ನೋಡಲ್ಲೇ ಯಾರ ಅವ. ನಂದು ಗೋಪುರ ಚಾಲ ಇತ್ತು ನಿಂದು ಹೋಗಿದ್ದ. ಹಾಂ ಸ್ವಲ್ಪ ಶೂಸ್ ಬೆಟ್ಟ ಅದು, ಬಟ್ ಒಳಗಡೆ ನೀರು ಹೋಗಿಲ್ಲ. ಗೋಪುರ ಬರೇ ಡೆಡ್ ಆಗತ್ತೆ, ಹೀಗಾಗಿ ಚಾರ್ಜಿಂಗ್ ಇಟ್ಕೊಂಡು ಹೊಡಾಕ್ಬಿಟ್ಟಾನೆ. ಈಗ ಏನಂತೈತೆ ನೋಡೋಣ ಅಂತ. 128 GB ಕಾರ್ಡ್ ಇಟ್ಕೊಂಡು ಮತ್ತು ಗುದ್ದಾಡ್ದಾಗತ್ತೆ. ತಲೆ ಕೆಟ್ಟು ಸ್ವಲ್ಪ ವೈರ್ ಕಂಡ್ರೆ ಕಾಣ್ತಾ. ಇಲ್ಲೇ ಈ ಏರಿಯಾ ಸ್ವಲ್ಪ ಏನೈತಿ ಅವಾಯ್ಡ್ ಮಾಡಿರಿ ನೋಡೋದು. ಅಲ್ಲಿ ಮುಂದಿನ ಏನೈತಿ ಮಸ್ತ್ ವ್ಯೂ ಐತಿ, ವ್ಯೂ ಎಂಜಾಯ್ ಮಾಡಿರಿ ನೀವು. ಬಟ್ ಸ್ವಲ್ಪ ಏನೈತಿ ಲೆಫ್ಟ್ ಸೈಡಿಂದ ಪ್ಯಾಂಟ್ ವೆಟ್ ಆಗೈತಿ ಕೆಳಗೆ, ಅದ ಸ್ವಲ್ಪ ಕಾಲ ಫೀಲ್ ಆಗತ್ತೆ. ಶೂಸ್ ಒಳಗಂತೂ ನೀರು ಹೋಗಿಲ್ಲ. ಬೆಸ್ಟ್ ಪಾರ್ಟ್ ವ್ಯೂ ನೋಡ್ರಿಪ್ಪ, ಏನು ಚೊಕ್ಕ ಐತಿ ವ್ಯೂ. ಓಹೋ ಲಾಸ್ಟ್ ಟೈಮ್ ಇದನ್ನೆಲ್ಲ ಕತ್ತಲ್ದಾಗ ಹೊಡೆದ್ಬಿಟ್ಟಿದ್ವಿ. ಬೆಳ್ಳಗಿದ್ದು ಕಂಡಿದ್ದಿಲ್ಲ, ಕರ್ರಗಿದ್ದು ಕಂಡಿದ್ದಿಲ್ಲ, ಬರೀ ರೋಡ್ ನೋಡ್ಕೊಂಡು ಬರೋದಾಗಿತ್ತು. ಓ ಪಾಟ್ ಹೋಲ್ಸ್. ಇಸ್ಮೇಲ್ ಫಸ್ಟ್ ಟೈಮ್ ಬಂದಾನ, ಮಸ್ತ್ ಮಜಾ ಮಾಡತ್ತಾನ. ಎಷ್ಟು ಮಜಾ ಮಾಡತ್ತಾನ ಅವಂಗ ಗೊತ್ತಾ, ಎಷ್ಟು ತ್ರಾಸ ಆಗತೈತಿ ಅವಂಗ ಗೊತ್ತಾ. ಕೇಳೋಣಂತ ಅವ್ನು ಹುಬ್ಳಿ ಮುಟ್ಟಿದ ಮೇಲೆ ವಿಡಿಯೋ ತೋರಿಸಿ. ಏನು ಅಕ್ಟೋಬರ್ದಾಗ ಅದು ಸ್ನೋಫಾಲ್ ಆಗೋದಿತ್ತು, ಫೆಬ್ ಎಂಡ್ನಾಗ ಆಗೈತಿ. ಹೀಗಾಗಿ ಇಲ್ಲೇ ಭಾಳ ಸ್ನೋ ಉಂಟು ಮಾರಾಯ. ಎಷ್ಟು ಸ್ನೋ ಉಂಟು ಅಂದರೆ ಬರೀ ಸ್ನೋನೇ ಉಂಟು, ತುಂಬ ಸ್ನೋ ಉಂಟು. ನೀವು ಕಾಶ್ಮೀರಿಗೆ ಹೋಗ್ಬೇಕಂತಿಲ್ಲ, ಮನಾಲಿಂದ ಈ ಕಡೆ ಲೇ ಲದ್ದಾಖ್ ಹೋಗಕ್ಕೆ ಬಂದುಬಿಟ್ರೆ ಲೇ ರೈಡ್ ಕೂಡ ಆಗುತ್ತೆ. ನಿಮ್ಮದು ಸ್ನೋ ತೊಗೊಂಡು ಬಾಲ್ ಮಾಡಿ ಫ್ರೆಂಡ್ಸಿಗೆ ಹೊಡೆಯೋದು ಕೂಡ ಆಗುತ್ತೆ. ಏನಂತ ಬಾರಾಲಸ್ಲಾ ಪಾಸ್ ಬಂದು ಮುಟ್ಟಿದ್ವಿ. ಬಟ್ ಇಲ್ಲಿ ಬರೋ ಮಠ ಏನೈತಿ ಗೋಪುರ ಹ್ಯಾಂಗಾಗಿತ್ತು. ಒಂದು ಫೋಟೋ ತೊಗೊಳೋನು ಹೊಂಟ್ಬಿಡೋನು. ಕ್ಯಾಮರಾ ಹಾಕಿದ್ದಾರೆ, ಕ್ಯಾಮರಾ ಜಾಕೆಟ್ಗೆ ಅಂತಾರೆ. ನಾವು ಬಂದೇವಿ ಜಸ್ಟ್ ಬಾರಾಲಸ್ಲಾ ಪಾಸ್ ದಾಟೇವಿ. ಭಾಳ ಅಂದ್ರೆ ಭಾಳ ಸ್ನೋ ಐತಿ. ಆ್ಯಂಡ್ ಪೆಟ್ರೋಲ್ ಕ್ಯಾನ್ ಇಲ್ಲಿ ಇಟ್ಕೊಂಡು ಹೋಗೋದು ಸ್ವಲ್ಪ ತ್ರಾಸ ಆಗತೈತಿ ಇವತ್ತು. ಬಟ್ ಕೊಯ್ನಿ ನೋಡಾಕಂದು ಬಂದೆ ಬಂದಾಗ ಸ್ವಲ್ಪ ಸಂಭಾಳಿಸ್ಕೊಳ್ಳೋಣ ಅಂತ. ಈಗ ಇಲ್ಲಿ ಥಂಡಿಗೆ ಏನೈತಿ ಭಾಳ ಜೋರು ವಾಶ್ರೂಮ್ ಬರೋದೈತಿ. ಆ್ಯಂಡ್ ಆಜು ಬಾಜು ವಾಶ್ರೂಮ್ ಬಂದು ಇಲ್ಲ. ಯಾರ್ಯಾರು ಎಲ್ಲೆಲ್ಲ ಅದಾರೋ ಏನು ಗೊತ್ತಾಗಲ್ದ. ಆ್ಯಂಡ್ ಆ್ಯಸಿಡಿಟಿ ಇದ್ಲಿದ
ಉಪ್ಪಿನಕಾಯಿ ಪರಾಟ ಬ್ರೆಡ್ ಆಮ್ಲೆಟ್ ತಿಂದು ಅಸಿಡಿಟಿ 2 ದಿನ ಆತ್ಪ. ಫುಲ್ ಹೈ ಇದ್ರಾಗೈತಿ, ಜೋರದಾಗ. ಐ ಥಿಂಕ್ ಈಗ ಹಿಂಗೆ ಹೋಗಿ ಈ ಕಡೆಯಲ್ಲೇ ಹೋಗೋದೈತೆ ರೋಡ್. ಒಟ್ಟೇನೈತಿ ಗುಡ್ಡದ ನಡಕ್ಕೆ ಹಾಸಿ ಹೋಗ್ಯವಪ್ಪ. This is the toughest part I have done. ಭಾಳ ಟಫ್ ಆಯ್ತು ಇದು. ಯಾಕಂದ್ರೆ ಗಾಡಿ ಯಾಕೆ ಕಡೆ ಬೇಕು ಆ ಕಡೆ ಹೊಂಟೈತಿ. ಆ್ಯಂಡ್ ಚಸ್ಮಾ ಮಾತ್ರ ಫುಲ್ ಫಾಗ್ ಆಗತ್ತಿತ್ತ, ಏನು ಕಾಣೋದಿಲ್ಲ. ಹೋ ಪಾ ಶಿವನೇ ಶಾಂಬಲಿಂಗ. ಆರ್ಮಿ ಟ್ರಕ್ ಹಿಂದದೀನಿ, ಹಿಂದಿನೂ ಟ್ರಕ್ ಐತಿ. ಅಯ್ಯೋ ವೈಟ್ ಸ್ಮೋಕ್ ಅಪ್ಪ. ನಡ್ರಿ ಈಗ ಜಸ್ಟ್ ಜಿಂಗ್ ಬಾರ್ ಏನೈತೆ ಅಂತ ದಾಟೇವಿ. ಆ್ಯಂಡ್ ಕಿಲಿಂಗ್ ಸರ ಅನ್ನೋ ಒಂದು ಇದಕ್ಕಿಂತ ಮುಂಚೆ ಇಲ್ಲಿ ಆಜು ಬಾಜುನು ಮಸ್ತ್ ಸ್ಮೋಗಿ ಇತ್ತು. ಇಲ್ಲಿ ಹೊಂಟಿರ್ತಾವೆ ಟೆಂಟ್ನಾಗ ದಾಲ್ ಚಾವಲ್ ಸಿಗತ್ತೆ, ತಿನ್ನಕ್ಕೆ ಬಂದೇವಿ. ಹೊರಗೆಲ್ಲ ಬ್ಲೂ ಒಳಗೆ ಹೋದಂಗೆ ಏನಂತಾರ ಅದಕ್ಕೆ ಕಾಮ್ನಿ ಎಫೆಕ್ಟ್. ಅಣ್ಣ ಏನೋ ಮಿಕ್ಸಿಂಗ್ ಮೆಡಿಸನ್ ಏನೋ ಫಸ್ಟ್ ನೀರು ಹಾಕ್ತಾರೋ ತಮ್ಮ. ಸರ್ ಹೇಳ್ರಿ, ಕಾಮ್ನಿ ಹೋಟೆಲ್ ಹೆಂಗೈತಿ? ಕಂಟ್ರೋಲ್. ಇವ್ರು ನಮ್ಮ ಆಂಟಿ ಅವ್ರು ಏನ್ ಮಾಡ್ಯಾರ, ಇವತ್ತು ಕುಂತ್ಕೊಂಡ ನಮ್ದು ವಿಡಿಯೋನ ಮಾಡಿಲ್ಲ. ಫಸ್ಟಿಗೆ ಹತ್ತಬೇಕಾದ್ರೆ ತಮ್ಮ ಗಂಡನ ಅಷ್ಟ ಮಾಡ್ಕೊಂಡು ನಮ್ ವಿಡಿಯೋ ಅಷ್ಟ ಮಾಡಿಲ್ಲ. ನಾವೀಗ ಎಲ್ಲ ಅವ್ರ ಫೋಟೋ ವಿಡಿಯೋ ಡಿಲೀಟ್ ಮಾಡ್ತೀವಿ ಅಂತ ಹೇಳೇವಿ. ಗಾಯ್ಸ್ ನೋಡಿ ಗಾಯ್ಸ್, ಚಿಕನ್ ಬಿರಿಯಾನಿ ಗಾಯ್ಸ್ ನೋಡಿ ಗಾಯ್ಸ್, ಶೇರ್ವಾ ಉಪ್ಪಿನಕಾಯಿ ಗಾಯ್ಸ್, ಮಟನ್ ಪೀಸ್ ನೋಡಿ, ಸಾವಜಿ ಉಪ್ಪಿನಕಾಯಿ, ಮಟನ್ ಪೀಸ್ ಕೈಮಾ, ಕರಡು ನೋಡಿ ಗಾಯ್ಸ್ ನಾವ್ ಹೆಂಗಿದೀವಿ ನೋಡಿ ಗಾಯ್ಸ್. ಹಬ್ಬಿಟ್ಟು ಗಾಯ್ಸ್, ನೀವು ಬನ್ನಿ ಗಾಯ್ಸ್, ನೀವು ಬೇಕಾದ್ರೆ ಮಕ್ಕೊಂಡ್ಬಿಡ್ತೀರಿ ಗಾಯ್ಸ್. ಊಟ ಆಯ್ತು. ಆ್ಯಂಡ್ ಆಲ್ಮೋಸ್ಟ್ ಟೆಂಪ್ರೇಚರ್ ಐತಿ ಕ್ಲೋಸ್ ಟು 2 degrees. ಇದ್ರಾಗ 9 ವರ್ಷ ಆದೈತಿ, ಬರೀ ಬಂದಾಗತ್ತೈತಿ. ಆ್ಯಂಡ್ ರೈಟ್ ಸೈಡಿಗೆ ಇದೇನೈತಿ, ಇದು ಸಣ್ಣದು ರಿವರ್, ಫ್ರೋಝನ್ ರಿವರ್. ಸ್ವಲ್ಪ ಪಾರ್ಷಲಿ ಫ್ರೋಝನ್ ಇದೆ ಆ್ಯಂಡ್ ಪಾರ್ಷಲಿ ಏನೈತಿ ಹರಿಯಾಗ. ಮೊಬೈಲ್ ಚಾರ್ಜ್ ಆಗ್ಲಾರ್ದ ಬಂದಾತು. ಎದಕ್ಕೆ ಬಂದಾತಪ್ಪ ಅಂತಂದು ವೈರ್ ಗಿರಿ ಏನಾಯ್ತು, ಶಾರ್ಟ್ ಆಯ್ತು ಅಂತಂದು ತೆಗೆದು ನೋಡ್ಬೇಕು ಅನ್ನೋದ್ರೊಳಗೆ ಬಟನ್ ಹಿಂದಿನ ಬಂದಿತ್ತು. ಒಂದು 2 ನಿಮಿಷ ನಿಂತು ಅದ್ರ ಹಾಕ್ಕೊಂಡು ಬಂದಾಗೋದು ತಲೆ ಚಿಟ್ಟಿಡ್ದು ಬಿಟ್ಟೈತಿ. ಈಗ ಸದ್ಯ ನಾವು ಅದೇವಿ ಸರ್ಚುದಾಗ. ಆ್ಯಂಡ್ ಸರ್ಚು ಕಡೆ ಏನೈತಿ ಕ್ಯಾಂಪ್ ಸ್ವಲ್ಪ ಕಡಿಮೆ ಆಗ್ಯಾವ. ಮೊದಲು ಸರ್ಚು ಕಡೆ ಭಾಳ ಇದು ಜೀವನ ಬೇಜಾರು ಮಾಡಿಬಿಟ್ಟೈತಿ ಇವತ್ತು ಗೋಪುರ. ನನಗೆ ಎಷ್ಟು ಸತೆ ಅದ್ರದ್ದು ಕೇಬಲ್ ತೆಗೆದು ಇದನ್ನು ಮಾಡಿ ಹಾಕಿದ್ರು. ಅದು ಯಾವಾಗ ಆಗಲೇ ಚಾರ್ಜಿಂಗ್ ಇಟ್ಟಿದ್ದೆ ಆವಾಗ ಬಟನ್ ಬಂದ್ ಆಗೈತಿ. ಬೋಬೋ ಜಾಗ್ರಫ್ ಇದ್ದ ಅದ್ರದ್ದು ಹಿಂದಿಂದ ನಟ್ ಟೈಟ್ ಮಾಡೋಕೆ ಹೋಗಿ. ಆ್ಯಂಡ್ ಬೈ ದ ವೇ ಈಗ ಸದ್ಯದಲ್ಲಿ ಸರ್ಚುಕಿನ 5 ಕಿಲೋಮೀಟ್ರ್ ಮುಂಚೆ
ಆ್ಯಂಡ್ ಕ್ಯಾಂಪ್ಸ್ ಅದು ಎಲ್ಲ ಏನದಾವ ಈ ಬ್ರಿಡ್ಜಿನ ಈ ಕಡೆ ಹಿಂದೆ ಭಾಳ ಅದಾವೆ. ಅರೌಂಡ್ 80 to 100 ಕ್ಯಾಂಪ್ಸ್ ಅದಾವ. ಈಗ ಮೊಬೈಲ್ ಚಾಲು ಆತ, ಗೋಪ್ರೋ ಚಾರ್ಜಿಂಗ್ ಇಟ್ಟು ವ್ಲಾಗ್ ಮಾಡೋದು ಕೂಡ ಅದು ಚಾಲು ಆತ. ಕೋಲ್ಡಿಗೆ ಏನೈತಿ ಬರೀ ಬ್ಯಾಟ್ರಿ ಡೌನ್ ಅಂತ ಹೇಳೋದು ಬಂದಾಗತ್ತೈತಿ. ಬಟ್ ಮ್ಯಾಪ್ ಹಾಕ್ಕೊಂಡಿದ್ದು ಏನೈತಿ ಅದು ಮೊಬೈಲ್ ಸ್ವಿಚ್ ಆಫ್ ಆಗುತ್ತಲೇ ಹೋಗ್ಬಿಡ್ತಾ. ಆಫ್ಲೈನ್ ಡೌನ್ಲೋಡ್ ಮಾಡಿದ್ರೆ ಏನು ಕೆಲಸ ಮಾಡ್ಬೋದ. ರೈಡ್ ಮಸ್ತ್ ನಡೆದೈತಿ, ಕಾಮಿಡಿ ಮಾಡ್ಕೊತ ನಕ್ಕೊಂತ ನಿಂತ ಚಹಾ ಕುಡ್ದು ಊಟ ಮಾಡಿ. ಅವರೆಲ್ಲ ಚಹಾ ಕುಡಿದ್ರೆ ನಾ ಕುಡ್ದಿಲ್ಲ. ಈಗ ಮುಂದೆ ಚಹಾ ಎಲ್ಲ ಕಾಫಿ ಕುಡಿಬೇಕು ಎಲ್ಲರ ಒಂದು ಇದನ್ನು ಸಿಗ್ತಾರೆ. ಇನ್ನೊಂದು 2 ತಾಸು 4:30-5 ಗಂಟೆ ಸುಮಾರು. अरे बाप रे ಏನು ಟ್ರಾಫಿಕ್ ಪಾ. उधर जा मैं इधर जाता. ಇದು ಸರ್ಚು ಲಾಸ್ಟ್ ಟೈಮ್ ಇಲ್ಲೇ ನಿಂತ ಫೋಟೋ ಗಿಟೋ ಹಾಕಿದ್ದೆ, ಸ್ಟೋರಿ ಹಾಕಿದ್ದೆ ಹಿಂಗೆ ಅಂಥೇಳಿ. ಹಾಲತ್ ಖರಾಬ್ ಆಗೈತೆ ಇವತ್ತದ್ದು.